ನಟಿ ರುಕ್ಮಿಣಿ ವಸಂತ್ ಅಶ್ಲೀಲ ಫೋಟೋ ವೈರಲ್ ಮಾಡಿದ್ದವರು ಈಗ ಅರೆಸ್ಟ್ ಆಗಿದ್ದಾರೆ. ಎಐ ಬಳಸಿ ನಟಿ ರುಕ್ಮಿಣಿ ವಸಂತ್ ಅಶ್ಲೀಲ ಫೋಟೋ ವೈರಲ್ ಮಾಡಿದ್ರು. ಸೈಬರ್ ಕಮಾಂಡ್ ಪೊಲೀಸರಿಂದ ಈಗ 3 ಪ್ರತಿಮರ ಬಂಧನ ಆಗಿದೆ. ರವಿಕುಮಾರ್, ಚಂದ್ರಕಾಂತ್ ಮತ್ತು ರಂಜಿತ್ ಎಂಬಾತನನ್ನ ಬಂಧಿಸಿದ್ದಾರೆ ಪೊಲೀಸರು. ಬಾಗಲಕೋಟೆ ನಿವಾಸಿ ರವಿಕುಮಾರ್, ತೀರ್ಥಹಳ್ಳಿಯ ಚಂದ್ರಕಾಂತ್, ಬೆಂಗಳೂರಿನ ನಿವಾಸಿ ರಂಜಿತ್ ಮೂವರು ಈಗ ವಿಚಾರಣೆ ನಡೆಸಿ ಬಂಧಿಸಲಾಗಿದೆ. ಬಂಧಿತರು ಕೃತ್ಯಕ್ಕೆ ಬಳಸಿದಂತಹ 3 ಮೊಬೈಲ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಎಐ ಬಳಸಿ ವಿಡಿಯೋ ಹಾಕಿ ಫೋಟೋನ ವೈರಲ್ ಮಾಡಿದ್ರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ನಟಿ ರುಕ್ಮಿಣಿ ವಸಂತ್ ಅವರ ಫೋಟೋನ ವೈರಲ್ ಮಾಡಿ ಡೀಪ್ ಫೇಕ್ ಮಾಡಿ ವಿಡಿಯೋನ ಕೂಡ ಬಿಡುಗಡೆ ಮಾಡಿದ್ದಂಥ 3 ಈಗ ಬಂಧಿಸಲಾಗಿದೆ. ಎಲ್ಲಿ ಬಂಧನ ಆದರು, ಹೇಗಾಯಿತು ಈ ಬಂಧನ? ವಸಂತ್ ಅಶ್ಲೀಲ ಫೋಟೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖುದ್ದು ನಟಿ ಬಂದು ಬೆಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರು ಕೊಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ದೂರು ಕೊಡುವಂತ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಅಕೌಂಟ್ಗಳ ಮೂಲಕವಾಗಿ ಅವರ ಫೋಟೋವನ್ನ ಎಡಿಟ್ ಮಾಡಿ ಅಶ್ಲೀಲವಾಗಿ ವೈರಲ್ ಮಾಡಿ ಪೋಸ್ಟ್ ಮಾಡಿದಂತ ಸುಮಾರು 10 ಮಂದಿ ವಿರುದ್ಧವಾಗಿ ಅವರು URL ಐಡಿಗಳ ಸಮೇತವಾಗಿ ಅಂದ್ರೆ ಪೋಸ್ಟ್ ಆಗಿದ್ದಂತ ಅಕೌಂಟ್ಗಳ URL ಐಡಿಗಳ ಸಮೇತವಾಗಿ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ಕೊಡುವಂತ ಕೆಲಸವನ್ನ ಮಾಡಿದ್ರು. ನಟಿ ಕೊಟ್ಟಂತ ದೂರನ್ನ ಪಡ್ಕೊಂಡಂತ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿ ಬೆಂಗಳೂರಿನ ಸೈಬರ್ ಕಮಾಂಡ್ ಅಧಿಕಾರಿಗಳು ತನಿಖೆಗೆ ಇಳಿದಿರ್ತಾರೆ. ಅಂದ್ರೆ ಎಫ್ಐಆರ್ ದಾಖಲಾಗುವಂತದ್ದು ಬೆಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ, ಅದು ಕೂಡ ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿರುವಂತಹ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ. ಅದನ್ನ ಅಂದ್ರೆ ನಟಿ ಬಂದು ಈ ರೀತಿಯಾಗಿ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಗಮನಿಸಿದಂತ ಅಧಿಕಾರಿಗಳು ಯಾರು ಆರೋಪಿಗಳು ಅಂತೇಳಿ ಮೊದಲಿಗೆ ತನಿಖೆಯನ್ನ ಕೈಗೊಂಡಂತ ಸಂದರ್ಭದಲ್ಲಿ ಆ ನಟಿ ಕೊಟ್ಟಂತ 10 ಅಕೌಂಟ್ಗಳು ಏನಿರ್ತವೆ ಅಂದ್ರೆ ಅವರ ಫೋಟೋವನ್ನ ಎಡಿಟ್ ಮಾಡಿ ಅಶ್ಲೀಲವಾಗಿ ವೈರಲ್ ಮಾಡಿದಂತ ಅಕೌಂಟ್ಗಳು ಅವೆಲ್ಲವೂ ಕೂಡ ಫೇಕ್ ಅಂತೇಳಿ ಗೊತ್ತಾಗುತ್ತೆ. ನಂತರ ಮೆಟಾಗೆ ಪತ್ರ ಬರೆಯುವಂತ ಕೆಲಸವನ್ನ ಸೈಬರ್ ಕಮಾಂಡ್ ಅಧಿಕಾರಿಗಳು ಮಾಡಿರ್ತಾರೆ. ಮೆಟಾಗೆ ಪತ್ರ ಬರೆದು ಈ ಅಕೌಂಟ್ಗಳು ಏನಿರ್ತವೆ ಇದರ ವಿಳಾಸ ಮತ್ತು ಅಡ್ರೆಸ್ ಗಳನ್ನ ಕೇಳುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ URL ಐಡಿಗಳನ್ನ ಕೇಳುವಂತ ಕೆಲಸವನ್ನ ಸೈಬರ್ ಕಮಾಂಡ್ ಅಧಿಕಾರಿಗಳು ಮಾಡಿರ್ತಾರೆ. ಆರೋಪಿಗಳು ಪೋಸ್ಟ್ ಆಗಿದ್ದಂತ ಅಕೌಂಟ್ಗಳಿಗೆ ಕೊಟ್ಟಂತ ವಿಳಾಸಕ್ಕೂ ಆರೋಪಿಗಳು ಇದ್ದಂತ ವಿಳಾಸಕ್ಕೂ ಕೂಡ ವ್ಯತ್ಯಾಸ ಇರುತ್ತೆ. ಜೊತೆಗೆ ಯಾವಾಗ ಮೆಟಾದಿಂದ URL ಐಡಿಗಳು ಪತ್ತೆ ಆಗುತ್ತೆ ಆಗ ಬಾಗಲಕೋಟೆಯ ರವಿಕುಮಾರ್, ಬೆಂಗಳೂರಿನ ರಂಜಿತ್ ಹಾಗೂ ಮತ್ತೋರ್ವ ಆರೋಪಿ ಸೇರಿದಂತೆ ಒಟ್ಟು 3 ಜನರನ್ನ ಅರೆಸ್ಟ್ ಮಾಡಿರುವಂತದ್ದು. 3 ಜನರನ್ನ ಅರೆಸ್ಟ್ ಮಾಡಿ 3 ಮೊಬೈಲ್ಗಳನ್ನ ಸೀಸ್ ಮಾಡಿಕೊಳ್ಳುವಂತ ಕೆಲಸವನ್ನ ಸೈಬರ್ ಕಮಾಂಡ್ ಅಧಿಕಾರಿಗಳು ಮಾಡಿರುವಂತದ್ದು. ಆರೋಪಿಗಳನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನಿಮ್ಗೆ ವಿಡಿಯೋವನ್ನ ಎಡಿಟ್ ಮಾಡಿಕೊಟ್ಟು ಫೋಟೋವನ್ನ ಎಡಿಟ್ ಮಾಡಿಕೊಟ್ಟಂತವ್ರು ಯಾರು ಅಂತ ಕೇಳಿದಂತ ಸಂದರ್ಭದಲ್ಲಿ AI ಫೋಟೋವನ್ನ ಬಳಸಿಕೊಂಡು ಆ ನಟಿಯ ಫೋಟೋಗೆ ಅದನ್ನ ಮ್ಯಾಚ್ ಮಾಡಿ ಪೋಸ್ಟ್ ಮಾಡಿದ್ದಾಗಿ ಸದ್ಯ ಆರೋಪಿಗಳು ತಪ್ಪನ್ನು ಒಪ್ಪಿಕೊಂಡಿರುವಂತದ್ದು. ಸದ್ಯ 3 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಜೈಲ್ ಕಟ್ಟುವಂತ ಕೆಲಸವನ್ನ ಸೈಬರ್ ಕಮಾಂಡ್ ಪೊಲೀಸರು ಮಾಡಿರುವಂತದ್ದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.